ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಬ್ಯಾಂಕರ್ಸ್ ಅಲ್ಗಾರಿದಮ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಬ್ಯಾಂಕರ್ಸ್ ಅಲ್ಗಾರಿದಮ್ ಅಲ್ಲಿ ನಮಗೆ ಎರಡು ಟೈಪ್ ಆಫ್ ಪ್ರಾಬ್ಲಮ್ ಬರುತ್ತೆ. ಮೊದಲನೇದು ಸೇಫ್ ಸೀಕ್ವೆನ್ಸ್ ಅನ್ನ ಕಂಡುಹಿಡಿಯೋದು, ಎರಡನೇದು ರಿಸೋರ್ಸ್ ರಿಕ್ವೆಸ್ಟ್ ಅಂತ. ಸೊ ರಿಸೋರ್ಸ್ ರಿಕ್ವೆಸ್ಟ್ ಅಲ್ಲಿ ಏನಾಗುತ್ತೆ, ಒಂದ್ ಸ್ಟೆಪ್ ಜಾಸ್ತಿ ಆಗುತ್ತೆ, ಸೇಫ್ ಸೀಕ್ವೆನ್ಸ್ ಗಿನ ಒಂದ್ ಸ್ಟೆಪ್ ಜಾಸ್ತಿ. ಅದೇನು ಅಂತ ಹೇಳ್ತಾ ಹೋಗ್ತೀನಿ. ನಮಗೆ ಕ್ವಶನ್ ಅನ್ನ ಕೊಟ್ಟಿರ್ತಾರೆ, ಅದರಲ್ಲಿ ಪ್ರೋಸೆಸ್ ಇರುತ್ತೆ, ಅಲೋಕೇಶನ್ ಇರುತ್ತೆ, ಮ್ಯಾಕ್ಸಿಮಮ್ ಇರುತ್ತೆ. ಫಸ್ಟ್ ನಾವು ಅವೈಲಬಲ್ ಅನ್ನ ಕಂಡುಹಿಡಿಬೇಕು. ಸೊ ಅವೈಲಬಲ್ ನ ಹೇಗೆ ಕಂಡುಹಿಡಿತೀವಿ, ಅಲೋಕೇಶನ್ ಎಲ್ಲಾದ್ರೂ ಆಡ್ ಮಾಡಿ. ಎ ಸಪರೇಟ್, ಬಿ ಸಪರೇಟ್, ಸಿ ಸಪರೇಟ್. 2 + 3 5, 5 + 2 7, 1 + 1 2, 2 + 2 + 1 that is 5. ಸೊ ಇವಾಗ ಏನಾಯ್ತು, ಎ ಸಪರೇಟ್, ಬಿ ಸಪರೇಟ್, ಸಿ ಸಪರೇಟ್ ಆಯ್ತು. ನಮಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂನ ಕೊಟ್ಟಿದ್ದಾರೆ, ಏನು 10 5 7. ಇವಾಗ ಈ ವ್ಯಾಲ್ಯೂಗಳನ್ನ ಸಬ್ಸ್ಟ್ರಾಕ್ಟ್ ಮಾಡಿ. 10 - 7 ಬಿಕಾಸ್ ಎ ಇಂದ ಎ ನೇ ಮೈನಸ್ ಮಾಡಬೇಕು, ಬಿ ಇಂದ ಬಿ, ಸಿ ಇಂದ ಸಿ. 5 - 2 7 - 5. ಸೊ ಇವಾಗ ವ್ಯಾಲ್ಯೂಸ್ ಏನಾಗುತ್ತೆ, 10 - 7 is 3, 5 - 2 is 3, 7 - 5 is 2. ಸೊ ಇವಾಗ ನಮಗೆ ಅಪ್ಡೇಟೆಡ್ ಅವೈಲಬಲ್ ವ್ಯಾಲ್ಯೂ ಏನು ಬಂತು, 332. 332 ಅಂತ ಹೇಳ್ಬಾರ್ದು, 332. ಇದು ಎ ವ್ಯಾಲ್ಯೂ, ಬಿ ವ್ಯಾಲ್ಯೂ, ಸಿ ವ್ಯಾಲ್ಯೂ. ಈಗ ನೀಡ್ ಅನ್ನ ನಾನು ಕಂಡುಹಿಡಿಬೇಕು. ನೀಡ್ ನ ಕಂಡುಹಿಡಿಯೋದಕ್ಕೆ ಕೇವಲ ಒಂದೇ ಒಂದು ಸಿಂಪಲ್ ಫಾರ್ಮುಲಾ, ಏನು, ಮ್ಯಾಕ್ಸ್ ಮೈನಸ್ ಅಲೋಕೇಶನ್. ಮ್ಯಾಕ್ಸ್ ಮೈನಸ್ ಅಲೋಕೇಶನ್. ಇದರಲ್ಲೂ ಅಷ್ಟೇ, ಎ ಮೈನಸ್ ಎ, ಬಿ ಮೈನಸ್ ಬಿ, ಸಿ ಮೈನಸ್ ಸಿ, ಆ ರೀತಿ ಬರೀಬೇಕು. 7 - 0 7, 5 - 1 4, 3 - 0 3. ನೆಕ್ಸ್ಟ್ ಅದೇ ರೀತಿ 3 - 2 is 1, 2 - 0 is 2, 2 - 0 is 2. 9 - 3 is 6, 0 - 0 is 0, 2 - 2 is 0, 2 - 2 is 0, 2 - 1 is 1, 2 - 1 is 1, 4 - 0 is 4, 3 - 0 is 3, 3 - 2 is 1. ಇವಾಗ ಏನಾಯ್ತು, ನೀಡ್ ಕಾಲಮ್ ಅನ್ನು ಕೂಡ ನಾವು ಬರೆದಿದ್ದೀವಿ. ಇವಾಗ ನಾವು ಪ್ರೊಸೀಡ್ ಮಾಡ್ತಾ ಹೋಗಬೇಕು. ಸೊ ರಿಸೋರ್ಸ್ ರಿಕ್ವೆಸ್ಟ್ ಅಲ್ಗಾರಿದಮ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಒಂದು ಪ್ರೋಸೆಸ್ ರಿಕ್ವೆಸ್ಟ್ ಮಾಡುತ್ತೆ ನನ್ನನ್ನ ಬೇಗ ಎಕ್ಸಿಕ್ಯೂಟ್ ಮಾಡಿ ಅಂತ, ಆ ರೀತಿ. ಸೊ ಇವಾಗ ಪ್ರೋಸೆಸ್ P1 ರಿಕ್ವೆಸ್ಟ್ ಮಾಡಿದೆ, ಅದರ ಒಂದು ರೋ ಅಲ್ಲಿ, ಆ ಒಂದು ರೋ ಅಲ್ಲಿ ನಾವು ಚೇಂಜಸ್ ಅನ್ನ ಮಾಡಬೇಕು. ಹೇಗೆ ಆ ಚೇಂಜಸ್ ಮಾಡಬೇಕು ಅಂತ ಅಂದ್ರೆ, 3 ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ಮೊದಲನೇದು, ರಿಕ್ವೆಸ್ಟ್ ವ್ಯಾಲ್ಯೂ ಮಸ್ಟ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು ನೀಡ್. ರಿಕ್ವೆಸ್ಟ್ ವ್ಯಾಲ್ಯೂ ಏನಿರೋದು 102, ಲೆಸ್ ದೆನ್ ಆರ್ ಈಕ್ವಲ್ ಟು ನೀಡ್. ನೀಡ್ ಆಫ್ ದಿ ಪ್ರೋಸೆಸ್ P1. ಯಾಕೆ ಪ್ರೋಸೆಸ್ P1 ರಿಕ್ವೆಸ್ಟ್ ಮಾಡ್ತಾ ಇರೋದು, ನೀಡ್ ಎಷ್ಟು ಪ್ರೋಸೆಸ್ P1 1 2 2. 1 is less than or equal to 1, 0 is less than or equal to 2, 2 is less than or equal to 2. ಸೊ ಮೊದಲನೇ ಕಂಡೀಷನ್ ಸ್ಯಾಟಿಸ್ಫೈ ಆಯಿತು. ಈಗ ಎರಡನೇ ಕಂಡೀಷನ್, ರಿಕ್ವೆಸ್ಟ್ ಮಸ್ಟ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು ಅವೈಲಬಲ್. ಸೊ ಅವೈಲಬಲ್ ಎಷ್ಟಿದೆ, ಅವೈಲಬಲ್ 332 ಇದೆ. ಸೊ ರಿಕ್ವೆಸ್ಟ್ ಏನು, 102 ಲೆಸ್ ದೆನ್ ಆರ್ ಈಕ್ವಲ್ ಟು 332. ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಿದೆಯಾ, 1 ಲೆಸ್ ದೆನ್ ಆರ್ ಈಕ್ವಲ್ ಟು 3, 0 ಲೆಸ್ ದೆನ್ ಆರ್ ಈಕ್ವಲ್ ಟು 3, 2 ಲೆಸ್ ದೆನ್ ಆರ್ ಈಕ್ವಲ್ ಟು 2. ಸೊ ಕಂಡೀಷನ್ ಸ್ಯಾಟಿಸ್ಫೈ ಆಯಿತು. ಮೂರನೇ ಸ್ಟೆಪ್ ಅಲ್ಲಿ ಏನ್ ಮಾಡಬೇಕು ಅಂತಂದ್ರೆ, ಅಲೋಕೇಶನ್ ಅಂದ್ರೆ ಹೊಸ ಅಲೋಕೇಶನ್ ವ್ಯಾಲ್ಯೂನ ನಾವು ಬರೀಬೇಕು. ನ್ಯೂ ಅಲೋಕೇಶನ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಓಲ್ಡ್ ಅಲೋಕೇಶನ್ ಪ್ಲಸ್ ರಿಕ್ವೆಸ್ಟ್. ಅಲೋಕೇಶನ್ ವ್ಯಾಲ್ಯೂ ಏನು, P1 ಗೆ ಪ್ರೋಸೆಸ್ P1 ಅಲ್ವಾ ರಿಕ್ವೆಸ್ಟ್ ಮಾಡ್ತಿರೋದು. ಸೊ ಪ್ರೋಸೆಸ್ P1 ಇನ್ನ ಅಲೋಕೇಶನ್ ವ್ಯಾಲ್ಯೂ ಏನು 200. ಯಾವುದು ಹಳೇದು, ಹೊಸ ವ್ಯಾಲ್ಯೂನ ಕಂಡುಹಿಡಿದು 200 ಪ್ಲಸ್ ರಿಕ್ವೆಸ್ಟ್. ರಿಕ್ವೆಸ್ಟ್ ಎಷ್ಟು 102, ಆಡ್ ಮಾಡಿದ್ರೆ ಏನಾಯ್ತು 302. ಇವಾಗ ಹೊಸ ವ್ಯಾಲ್ಯೂನ ಇಲ್ಲಿ ಬರ್ಕೋಬೇಕು 302. ನೆಕ್ಸ್ಟ್ ಅವೈಲಬಲ್ ಇಸ್ ಈಕ್ವಲ್ ಟು ಅವೈಲಬಲ್ ಮೈನಸ್ ರಿಕ್ವೆಸ್ಟ್. ಅವೈಲಬಲ್ ಎಷ್ಟಿದೆ 332 ಇದೆ, ಮೈನಸ್ ರಿಕ್ವೆಸ್ಟ್ ಎಷ್ಟು 102. 2 - 2 0, 3 - 0 is 3, 3 - 1 is 2. ಸೊ ಇವಾಗ ಅಪ್ಡೇಟೆಡ್ ಅವೈಲಬಲ್ ವ್ಯಾಲ್ಯೂ ಎಷ್ಟು ಬಂತು ನನಗೆ 230. ನೆಕ್ಸ್ಟ್ ನೀಡ್ ವ್ಯಾಲ್ಯೂನು ಕೂಡ ಚೇಂಜ್ ಮಾಡಬೇಕು. ನೀಡ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ನೀಡ್ ಮೈನಸ್ ರಿಕ್ವೆಸ್ಟ್. ಪ್ರೋಸೆಸ್ P1 ಇನ ನೀಡ್ ಎಷ್ಟು 122 ಮೈನಸ್ ರಿಕ್ವೆಸ್ಟ್ ಎಷ್ಟು 102. 2 - 2 is 0, 1 - 1 is 0, 2 - 0 is. ಸೊ ಇವಾಗ ಏನಾಯ್ತು, ಅಪ್ಡೇಟೆಡ್ ವ್ಯಾಲ್ಯೂ ಆಫ್ ನೀಡ್ ಎಷ್ಟು 020. ಈಗ ಏನ್ ಮಾಡಬೇಕು, ಸಿಂಪಲ್. ಇವೆರಡು ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ, ರಿಕ್ವೆಸ್ಟ್ ವ್ಯಾಲ್ಯೂ ಏನಾದ್ರೂ ನೀಡ್ ಮತ್ತೆ ಅವೈಲಬಲ್ ಗಿನ್ನ ಕಡಿಮೆ ಇದ್ರೆ ಅಲೋಕೇಶನ್ ವ್ಯಾಲ್ಯೂ ಮಾತ್ರ ರಿಕ್ವೆಸ್ಟ್ ಅನ್ನ ಆಡ್ ಮಾಡಬೇಕು. ಅವೈಲಬಲ್ ಮತ್ತೆ ನೀಡ್ ಇರುತ್ತಲ್ಲ, ಇಲ್ಲೇನ್ ಮಾಡಬೇಕು, ರಿಕ್ವೆಸ್ಟ್ ವ್ಯಾಲ್ಯೂನ ಸಬ್ಸ್ಟ್ರಾಕ್ಟ್ ಮಾಡಬೇಕು.
ಇಷ್ಟ ಆಯ್ತು. ಇವಾಗ ಏನಾಯ್ತು, ರಿಸೋರ್ಸ್ ರಿಕ್ವೆಸ್ಟ್ ಅನ್ನ ನಾವು ಅಪ್ಡೇಟ್ ಮಾಡಿದೀವಿ. ಈಗ ಸೇಫ್ ಸೀಕ್ವೆನ್ಸ್ ಅನ್ನ ಈಸಿಯಾಗಿ ಕಂಡುಹಿಡಿತಾ ಬರೋಣ. ಸೇಫ್ ಸೀಕ್ವೆನ್ಸ್ ಹೇಗೆ ಕಂಡುಹಿಡಿತೀರಾ, ಒಂದೊಂದೇ ಪ್ರೋಸೆಸ್ ಅನ್ನ ತಗೋಬೇಕು. ಪ್ರೋಸೆಸ್ ನಂಬರ್ P0. ಸೊ ಇದು ಸೇಫ್ ಸೀಕ್ವೆನ್ಸ್ ಅಲ್ಲಿ ಬರಬೇಕು ಅಂತಂದ್ರೆ ಒಂದು ಕಂಡೀಷನ್ ನ ಸ್ಯಾಟಿಸ್ಫೈ ಮಾಡಬೇಕು. ಆ ಕಂಡೀಷನ್ ಏನು, ನೀಡ್ ವ್ಯಾಲ್ಯೂ ಮಸ್ಟ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು ವರ್ಕ್. ನಾವು ಈ ಅವೈಲಬಲ್ ಅನ್ನು ನಾವು ವರ್ಕ್ ಅಂತಾನೂ ಕೂಡ ಕರಿಬಹುದು. ಪ್ರೋಸೆಸ್ P0 ಇನ ನೀಡ್ ಎಷ್ಟು, 743 ಲೆಸ್ ದೆನ್ ಆರ್ ಈಕ್ವಲ್ ಟು ನಮಗಿರುವಂತಹ ಅವೈಲಬಲ್ ಅಥವಾ ವರ್ಕ್ ಎಷ್ಟಿದೆ, 230. ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾ ಇದೆಯಾ, 7 ಲೆಸ್ ದೆನ್ ಆರ್ ಈಕ್ವಲ್ ಟು 2 ಇಲ್ಲ. ಸೊ ಏನಾಯ್ತು, ಸೊ ಪ್ರೋಸೆಸ್ P0 ಮಸ್ಟ್ ವೇಟ್. ಇದನ್ನ ತೆಗೆದಾಕಂಗಿಲ್ಲ, ವೇಟ್ ಮಾಡಿಸ್ತೀನಿ. ಈಗ ನೆಕ್ಸ್ಟ್ ಪ್ರೋಸೆಸ್ P1. ಪ್ರೋಸೆಸ್ P1 ಕೂಡ ನೀಡ್ ಲೆಸ್ ದೆನ್ ಆರ್ ಈಕ್ವಲ್ ಟು ವರ್ಕ್ ಕಂಡೀಷನ್ ನ ಸ್ಯಾಟಿಸ್ಫೈ ಮಾಡಬೇಕು. ಪ್ರೋಸೆಸ್ P1 ಇನ ನೀಡ್ ಎಷ್ಟು, 020 ಲೆಸ್ ದೆನ್ ಆರ್ ಈಕ್ವಲ್ ಟು ವರ್ಕ್ ವ್ಯಾಲ್ಯೂ ಎಷ್ಟಿದೆ, ಇಲ್ಲೇನು ಚೇಂಜಸ್ ಬಂದಿಲ್ಲ ಅಂತಂದ್ರೆ 230. 0 ಲೆಸ್ ದೆನ್ ಆರ್ ಈಕ್ವಲ್ ಟು 2, 2 ಲೆಸ್ ದೆನ್ ಆರ್ ಈಕ್ವಲ್ ಟು 3, 0 ಲೆಸ್ ದೆನ್ ಆರ್ ಈಕ್ವಲ್ ಟು 0. ಕಂಡೀಷನ್ ಸ್ಯಾಟಿಸ್ಫೈ ಆಯ್ತು. ಸೊ ಇವಾಗ ಏನಾಗುತ್ತೆ, ಪ್ರೋಸೆಸ್ P1 ನನ್ನ ಸೇಫ್ ಸೀಕ್ವೆನ್ಸ್ ಬಂತು. ಸೇಫ್ ಸೀಕ್ವೆನ್ಸ್ ಗೆ ಪ್ರೋಸೆಸ್ P1 ಅನ್ನ ಆಡ್ ಮಾಡಿದ ತಕ್ಷಣ ನಾವೇನ್ ಮಾಡಬೇಕು, ಅವೈಲಬಲ್ ಅಥವಾ ವರ್ಕ್ ಅನ್ನ ಅಪ್ಡೇಟ್ ಮಾಡಬೇಕು. ಹೇಗೆ ಅಪ್ಡೇಟ್ ಮಾಡ್ತೀವಿ, ನ್ಯೂ ವರ್ಕ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ಓಲ್ಡ್ ವರ್ಕ್ ವ್ಯಾಲ್ಯೂ ಪ್ಲಸ್ ಅಲೋಕೇಶನ್. ಓಲ್ಡ್ ವರ್ಕ್ ವ್ಯಾಲ್ಯೂ ಪ್ಲಸ್ ಅಲೋಕೇಶನ್. ವರ್ಲ್ಡ್ ವರ್ಕ್ ವ್ಯಾಲ್ಯೂ ಎಷ್ಟಿದೆ, 230 ಪ್ಲಸ್ ಅಲೋಕೇಶನ್. ಯಾವ ಪ್ರೋಸೆಸ್ ನ ಅಪ್ಡೇಟ್ ಮಾಡ್ತಾ ಇರೋದು, ಪ್ರೋಸೆಸ್ P1. ಸೊ ಪ್ರೋಸೆಸ್ P1 ಇನ ಅಲೋಕೇಶನ್ ಎಷ್ಟು, 302. ಆಡ್ ಮಾಡಿದ್ರೆ ಎಷ್ಟಾಯ್ತು, 3 ಪ್ಲಸ್ 2 ಈಸ್ 5, 3 ಪ್ಲಸ್ 0 ಈಸ್ 3, 0 ಪ್ಲಸ್ 2 ಈಸ್ 2. ಸೊ ಪ್ರೋಸೆಸ್ P1 ಲೈನ್ ಅಲ್ಲೇ ನಾನು ಬರೀಬೇಕು. ಇವಾಗ ಏನಾಯ್ತು, ವರ್ಕ್ ವ್ಯಾಲ್ಯೂ ಅಪ್ಡೇಟ್ ಆಯ್ತು. ಈ ವರ್ಕ್ ವ್ಯಾಲ್ಯೂ, ಹೊಸ ವರ್ಕ್ ವ್ಯಾಲ್ಯೂನ ಇಟ್ಕೊಂಡು ನಾನು ನೆಕ್ಸ್ಟ್ ಪ್ರೋಸೆಸ್ ಅನ್ನ ಕಂಟಿನ್ಯೂ ಮಾಡಬೇಕು. ಈಗ ಪ್ರೋಸೆಸ್ P0 ಆಯ್ತು, P1 ಆಯ್ತು, ಪ್ರೋಸೆಸ್ ನಂಬರ್ 2 ದಟ್ ಈಸ್ P2. ಸೊ P2 ಇನ ನೀಡ್ ಎಷ್ಟು, 600 ಲೆಸ್ ದೆನ್ ಆರ್ ಈಕ್ವಲ್ ಟು ಅಪ್ಡೇಟೆಡ್ ಅವೈಲಬಲ್ ಅಥವಾ ವರ್ಕ್ ವ್ಯಾಲ್ಯೂ ಎಷ್ಟಿದೆ, 532. ಸೊ 6 ಲೆಸ್ ದೆನ್ ಆರ್ ಈಕ್ವಲ್ ಟು 5 ಇಲ್ಲ, ಕಂಡೀಷನ್ ಸ್ಯಾಟಿಸ್ಫೈ ಆಗಲಿಲ್ಲ. P2 ಏನ್ ಮಾಡಬೇಕು, ಸೊ P2 must wait. Next P3. So P3 ಕೂಡ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಿದ್ಯಾ ನೋಡಿ. P3 ನ ನೀಡ್ ಎಷ್ಟು, 011 ಲೆಸ್ ದೆನ್ ಆರ್ ಈಕ್ವಲ್ ಟು ವರ್ಕ್ ಎಷ್ಟು, ಅಪ್ಡೇಟೆಡ್ ವರ್ಕ್ ಎಷ್ಟಿದೆ, 532. 0 ಲೆಸ್ ದೆನ್ ಆರ್ ಈಕ್ವಲ್ ಟು 5, 1 ಲೆಸ್ ದೆನ್ ಆರ್ ಈಕ್ವಲ್ ಟು 3, 1 ಲೆಸ್ ದೆನ್ ಆರ್ ಈಕ್ವಲ್ ಟು 2. ಕಂಡೀಷನ್ ಸ್ಯಾಟಿಸ್ಫೈ ಆಯ್ತು. ಸೊ ಪ್ರೋಸೆಸ್ P1 ಆದ್ಮೇಲೆ P3 ಬರುತ್ತೆ ಸೇಫ್ ಸೀಕ್ವೆನ್ಸ್ ಗೆ. ಈಗ ಸೇಫ್ ಸೀಕ್ವೆನ್ಸ್ ಅಲ್ಲಿ P3 ನ ಅಪ್ಡೇಟ್ ಮಾಡಿದ ತಕ್ಷಣ ಹೊಸ ವರ್ಕ್ ವ್ಯಾಲ್ಯೂನ ಕಂಡುಹಿಡಿಬೇಕು. ಹೊಸ ವರ್ಕ್ ವ್ಯಾಲ್ಯೂ ಕಂಡುಹಿಡಿಯೋದು, ಓಲ್ಡ್ ವರ್ಕ್ ಎಷ್ಟು, 532 ಪ್ಲಸ್ ಅಲೋಕೇಶನ್. ಪ್ರೋಸೆಸ್ P3 ಆಗಿರೋದ್ರಿಂದ P3 ನ ಅಲೋಕೇಶನ್ ಎಷ್ಟು, 211. ಆಡ್ ಮಾಡಿದ್ರೆ ಎಷ್ಟಾಗುತ್ತೆ, 5 ಪ್ಲಸ್ 2 ಈಸ್ 7, 3 ಪ್ಲಸ್ 1 ಈಸ್ 4, 2 ಪ್ಲಸ್ 1 ಈಸ್ 3. ಯಾವ್ದ್ರ ಮುಂದೆ ಬರೀಬೇಕು, ಪ್ರೋಸೆಸ್ P3 ಮುಂದೆನೆ ಬರೀಬೇಕು. ನೆಕ್ಸ್ಟ್ P3 ಆಯ್ತು. ಪ್ರೋಸೆಸ್ P4 ಅನ್ನ ನೋಡೋಣ. ಪ್ರೋಸೆಸ್ P4 ನ ನೀಡ್ ಎಷ್ಟು, 431. ನಮ್ಮ ಹತ್ರ ಇರುವ ಅಪ್ಡೇಟೆಡ್ ವರ್ಕ್ ಅಥವಾ ಅವೈಲಬಲ್ ವ್ಯಾಲ್ಯೂ ಏನು, 743. ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಿದ್ಯಾ, 4 ಲೆಸ್ ದೆನ್ ಆರ್ ಈಕ್ವಲ್ ಟು 7, 3 ಲೆಸ್ ದೆನ್ ಆರ್ ಈಕ್ವಲ್ ಟು 4, 1 ಲೆಸ್ ದೆನ್ ಆರ್ ಈಕ್ವಲ್ ಟು 3. ಸೊ ಸರಿ ಆಯ್ತು. ಪ್ರೋಸೆಸ್ P4 ನ ಸೇಫ್ ಸೀಕ್ವೆನ್ಸ್ ಗೆ ಆಡ್ ಮಾಡಿದ್ವಿ. ಹೊಸ ವರ್ಕ್ ವ್ಯಾಲ್ಯೂನ ಹೇಗೆ ಕಂಡುಹಿಡಿಯೋದು, ಹಳೆ ವರ್ಕ್ ವ್ಯಾಲ್ಯೂ 743 ಪ್ಲಸ್ ಅಲೋಕೇಶನ್ ಆಫ್ P4. ಅಲೋಕೇಶನ್ ಆಫ್ P4 ಎಷ್ಟು, 002. ಆಡ್ ಮಾಡಿದ್ರೆ ಏನಾಗುತ್ತೆ, 7 ಪ್ಲಸ್ 0 is 7, 4 ಪ್ಲಸ್ 0 is 4, 3 ಪ್ಲಸ್ 2 is 5. ಸೊ ಇವಾಗ P1, P3, P4 ಆಯ್ತು. ಈಗ ಮತ್ತೆ ಏನ್ ಮಾಡಬೇಕು, ಮತ್ತೆ ರಿಪೀಟ್ ಮಾಡಿ. P0 ಇನ್ನು ಸೇಫ್ ಸೀಕ್ವೆನ್ಸ್ ಬಂದಿಲ್ಲ ಅಲ್ವಾ, ಸೊ P0 ಏನಾಗುತ್ತೆ, P0 ಇನ್ನ ನೀಡ್ ಎಷ್ಟು, 743 ಲೆಸ್ ದೆನ್ ಆರ್ ಈಕ್ವಲ್ ಟು ವರ್ಕ್, ಅಪ್ಡೇಟೆಡ್ ವರ್ಕ್ ವ್ಯಾಲ್ಯೂ ಏನು, 745. ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಿದ್ಯಾ, 7 ಲೆಸ್ ದೆನ್ ಆರ್ ಈಕ್ವಲ್ ಟು 7, 4 ಲೆಸ್ ದೆನ್ ಆರ್ ಈಕ್ವಲ್ ಟು 4, 3 ಲೆಸ್ ದೆನ್ ಆರ್ ಈಕ್ವಲ್ ಟು 5. ಸೊ ಕಂಡೀಷನ್ ಸ್ಯಾಟಿಸ್ಫೈ ಆಯ್ತು. ಪ್ರೋಸೆಸ್ P0 ನ ಸೇಫ್ ಸೀಕ್ವೆನ್ಸ್ ಗೆ ಹಾಕ್ತೀವಿ. ಸೇಫ್ ಸೀಕ್ವೆನ್ಸ್ ಗೆ ಹಾಕಿದ್ಮೇಲೆ ಏನ್ ಮಾಡಬೇಕು, ಹೊಸ ವರ್ಕ್ ವ್ಯಾಲ್ಯೂನ ಕಂಡುಹಿಡಿಬೇಕು. ವರ್ಕ್ ಇಸ್ ಈಕ್ವಲ್ ಟು ಓಲ್ಡ್ ವರ್ಕ್ ವ್ಯಾಲ್ಯೂ 745
ಪ್ಲಸ್ ಅಲೋಕೇಶನ್ ಯಾವ್ದ್ರದ್ದು P0 P0 ಅಲೋಕೇಶನ್ ಏನು 0 1 0 ಆಡ್ ಮಾಡಿದ್ರೆ ಏನಾಯ್ತು 7 plus 0 is 7 4 plus 1 is 5 5 plus 0 is 5 ಈಗ ಒಂದೇ ಒಂದು ಪ್ರೋಸೆಸ್ ಉಳಿದಿದೆ ಯಾವ್ದದು ಪ್ರೋಸೆಸ್ P2 ಅದು ಸ್ಯಾಟಿಸ್ಫೈ ಆಗ್ತಿದೆಯಾ ನೋಡ್ತಾ ಹೋಗೋಣ ಪ್ರೋಸೆಸ್ P2 ನ ನೋಡಿದ್ರೆ ನೀಡ್ ಎಷ್ಟು ಅದ್ರದ್ದು 600 ಲೆಸ್ ದೆನ್ ಆರ್ ಈಕ್ವಲ್ ಟು ವರ್ಕ್ ಅಪ್ಡೇಟೆಡ್ ವರ್ಕ್ ವ್ಯಾಲ್ಯೂ ಅದು 755 ಅಪ್ಡೇಟ್ ಲಾಸ್ಟ್ ಸ್ಟೆಪ್ ಅಲ್ಲಿ ಯಾವ್ದು ಅಪ್ಡೇಟ್ ಆಯ್ತು ಅದನ್ನ ಬರೀಬೇಕು 755 6 less than or equal to 7 0 less than or equal to 5 0 less than or equal to 5 ಕಂಡೀಷನ್ ಸ್ಯಾಟಿಸ್ಫೈ ಆಯ್ತು ಪ್ರೋಸೆಸ್ P2 ನು ಕೂಡ ಸೇಫ್ ಸೀಕ್ವೆನ್ಸ್ ಗೆ ಹಾಕದೆ ಅಪ್ಡೇಟೆಡ್ ವರ್ಕ್ ವ್ಯಾಲ್ಯೂ ಬರೀಬೇಕು ಸೊ ಓಲ್ಡ್ ವರ್ಕ್ ವ್ಯಾಲ್ಯೂ 755 ಪ್ಲಸ್ ಅಲೋಕೇಶನ್ ಆಫ್ ಪ್ರೋಸೆಸ್ P2 302 ಆಡ್ ಮಾಡಿದ್ರೆ ಏನಾಯ್ತು 7 plus 3 is 10 5 plus 0 is 5 5 plus 2 is 7 ಈ 10 5 7 ಅನ್ನ ನಾನು ಎಲ್ಲೋ ನೋಡಿದ್ದೆ ಎಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅವ್ರು ಕೊಟ್ಟಿದ್ರಲ್ಲ ABC 10 5 7 ಸೊ ಅದೇ ವ್ಯಾಲ್ಯೂ ನಮಗೆ ಫೈನಲ್ ಸ್ಟೆಪ್ ಅಲ್ಲಿ ಅಂದ್ರೆ ಕೊನೆ ಪ್ರೋಸೆಸ್ ಅನ್ನ ಸೇಫ್ ಸೀಕ್ವೆನ್ಸ್ ಗೆ ಆಡ್ ಮಾಡಬೇಕಾದ್ರೆ ಬಂದ್ರೆ ನಮ್ಮ ಪ್ರಾಬ್ಲಮ್ ಸರಿ ಇದೆ ಅಂತ ಅರ್ಥ ಸೊ ಇದ್ರಲ್ಲಿ ಏನು ಜಸ್ಟ್ ಸಿಂಪಲ್ P1 ರಿಕ್ವೆಸ್ಟ್ ಮಾಡಿದ್ರಿಂದ P1 ರೋ ನ ಚೇಂಜ್ ಮಾಡಿದ್ವಿ ಹೇಗೆ ಅದರ ರಿಕ್ವೆಸ್ಟ್ ನೀಡ್ ಅಥವಾ ಅವೈಲಬಲ್ ಗಿನ್ನ ಕಡಿಮೆ ಇದೆಯಾ ಅಂತ ನೋಡಿದ್ವಿ ಕಡಿಮೆ ಇದ್ದಾಗ ಏನ್ ಮಾಡಿದ್ವಿ ಅಲೋಕೇಶನ್ ವ್ಯಾಲ್ಯೂಗೆ ಓಲ್ಡ್ ಅಲೋಕೇಶನ್ ವ್ಯಾಲ್ಯೂ ಇತ್ತಲ್ಲ ಅದಕ್ಕೆ ರಿಕ್ವೆಸ್ಟ್ ವ್ಯಾಲ್ಯೂನ ಆಡ್ ಮಾಡ್ತೀವಿ ನೀಡ್ ಮತ್ತೆ ಅವೈಲಬಲ್ ಗೆ ಏನ್ ಮಾಡ್ತೀವಿ ರಿಕ್ವೆಸ್ಟ್ ವ್ಯಾಲ್ಯೂನ ಸಬ್ಸ್ಟ್ರಾಕ್ಟ್ ಮಾಡ್ತೀವಿ ಅಷ್ಟನ್ನ ಬಿಟ್ರೆ ಸೇಫ್ ಸೀಕ್ವೆನ್ಸಿಗೂ ಈ ಪ್ರಾಬ್ಲಮ್ಗೂ ಏನು ಡಿಫರೆನ್ಸ್ ಇಲ್ಲ ಸೇಫ್ ಸೀಕ್ವೆನ್ಸ್ ನ 1 by 1 ಚೆಕ್ ಮಾಡ್ತಾ ಬನ್ನಿ ಹೇಗೆ ನೀಡ್ ಮಸ್ಟ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು ವರ್ಕ್ ನೀಡ್ ವ್ಯಾಲ್ಯೂ ವರ್ಕ್ ವ್ಯಾಲ್ಯೂಗಿಂತ ಕಡಿಮೆ ಇದ್ರೆ ಅಥವಾ ಈಕ್ವಲ್ ಇದ್ರೆ ಅದನ್ನ ಸೇಫ್ ಸೀಕ್ವೆನ್ಸ್ ಗೆ ಆಡ್ ಮಾಡಿ ಹೊಸ ವರ್ಕ್ ವ್ಯಾಲ್ಯೂನ ತೆಗಿಬೇಕು ಹೇಗೆ ಹಳೆ ವರ್ಕ್ ವ್ಯಾಲ್ಯೂ ಮತ್ತೆ ಆ ಯಾವ ಪ್ರೋಸೆಸ್ ನ ಸೀಕ್ವೆನ್ಸ್ ಗೆ ಆಡ್ ಮಾಡ್ತಿರಲ್ಲ ಆ ಸೀಕ್ವೆನ್ಸ್ ಗೆ ಆಡ್ ಮಾಡ್ತಿರುವಂತ ಪ್ರೋಸೆಸ್ ನ ಅಲೋಕೇಶನ್ ಅನ್ನ ಆಡ್ ಮಾಡಿದ್ರೆ ಹೊಸ ವರ್ಕ್ ವ್ಯಾಲ್ಯೂ ಅಂದ್ರೆ ಅಪ್ಡೇಟೆಡ್ ಅವೈಲಬಲ್ ನಮಗೆ ಸಿಗ್ತಾ ಹೋಗುತ್ತೆ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಇನ್ನೊಂದ್ಸಲಿ ಈ ವಿಡಿಯೋನ ನೋಡಿ ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಸಪೋರ್ಟ್ ನಮಗೆ ಜಾಸ್ತಿ ವಿಡಿಯೋಗಳನ್ನು ಮಾಡೋದಕ್ಕೆ ಮೋಟಿವೇಟ್ ಮಾಡ್ತಾ ಹೋಗುತ್ತೆ ಥ್ಯಾಂಕ್ ಯು